ತಂದೆ ತಾಯಿ ಸಮಾನ ಎಲ್ಲ ಗುರಿಯರಿಗೆ, ಅಣ್ಣ ತಮ್ಮದರಿಗೆ, ಅಕ್ಕ ತಂಗಿಯರಿಗೆ, ಹಾಗೇನೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗ ಬಂದರೂ ಕೂಡ JB ಪಾರ್ಕ್ ಇಷ್ಟೇ ತುಂಬಿರುತ್ತೆ. ನಿಜವಾಗ ಅದು ನೋಡೋಕ್ಕೆ ಖುಷಿ ಆಗುತ್ತೆ. ಯಾವಾಗಿದ್ರೂ ಹಿಂಗೆ ಇರ್ತಾರೆ ಕ್ರೌಡು. ಸ್ವಲ್ಪ ಆಫ್ ಮಾಡ್ತೀನ ಇದು. ಏನಕ್ಕೆ ಅಂತಂದ್ರೆ ಯಾವಾಗಿದ್ ಎರಡನೇ ಸಲ ನಾನು ಬರ್ತಾ ಇರೋದು ಇಲ್ಲೇ. ಆಕ್ಚುಲಿ ನಮ್ಮ ಕುರುಕ್ಷೇತ್ರದ 100 ದಿನದ ಒಂದು ಅವಾರ್ಡ್ ಕೂಡ ತಗೊಂಡಿದ್ದು. ಶೀಲ್ಡ್ಗಳು ನಮ್ಗೆ ಏನು ಅನಿಸ್ತು, 1 ನಿಮಿಷ ರಚನಾ ನೀನು ಕಿರ್ಚ್ತಾ ಇದ್ರೆ ಮಾತಾಡೋಕ್ಕಾಗಲ್ಲ ತಂದೆ, ತಡೆಯೋ ತಂದೆ. ಏನಕ್ಕೆ ಅಂದ್ರೆ ಒಬ್ಬ ಕಲಾವಿದನಿಗೆ ಶೀಲ್ಡ್ ಅನ್ನೋದು ತುಂಬ ಮುಖ್ಯ. ಅದು ಯಾಕಂದ್ರೆ ಯಾವಾಗಲೂ ಅದನ್ನ ನೋಡ್ತಾ ಇರ್ತೀವಲ್ಲ, ಹೌದಪ್ಪ ಇನ್ನೊಂದ್ಸಲಿ ಈ ಥರ ತಗೊಳ್ಳೋಣ ಅಂತ. ಆದರೆ ಇವತ್ತು ಒಂದೇ ಹೇಳ್ತೀನಿ, ಮೊದಲನೇ ಸಿನಿಮಾಯಿಂದ ಹಿಡಿದು ಇವತ್ತವರೆಗೆ ನಾನು ಮುನಿರತ್ನ ಅವ್ರನ್ನ ನೋಡ್ಕೊಂಡು ಬೆಳೆದಿರೋದೇ ಅಷ್ಟೇ. ಯಾಕಂದರೆ ಅವ್ರು ಯಾವುದಕ್ಕೂ ಮಾತಾಡಲ್ಲ, ಯಾವುದಕ್ಕೂ ಕೇಳಲ್ಲ. ಈಗಾಗಲೇ ಅಶ್ವಥ್ ಸರ್ ಹೇಳ್ತಾ ಇದ್ರು, ಪ್ರೊಡ್ಯೂಸರ್ಗೂ ಸರಿ, ರಾಜಕೀಯಕ್ಕೂ ಸರಿ, ಸ್ನೇಹಕ್ಕೂ ಸರಿ. ಸರ್ ಅದೆಲ್ಲದಕ್ಕಿಂತ ಸರ್ ಮಾತಿಗೂ ಸರಿ ಸರ್. ಯಾಕಂದರೆ ಮುನಿಯವ್ರ ಹತ್ರ ಮಾತು ಕೊಟ್ಟು ನಾವೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ. ಅವ್ರು ನಾವು ಏನೇ ಕೇಳಿದ್ರು ಅದಕ್ಕೊಂದು ಪಾಯಿಂಟ್ ಹಾಕಿರ್ತಾರಲ್ಲಿ. ಹೌದಲ್ಲಪ್ಪ ಏನಕ್ಕಪ್ಪ ಇದು ಅಂತಂದ್ಬಿಟ್ಟು. ಸೊ ಆ ಥರ ನಾನು ತುಂಬ ಜನ ನಿರ್ಮಾಪಕರು ನೋಡಿದ್ದೀನಿ. ಆದರೆ ಇವ್ರು 10 ಕಟ್ಟೋ ಬದಲು ಬರೀ ಒಂದೇ ಒಂದು ಮುತ್ತು ಕಟ್ತಾರೆ. ಯಾಕಂದ್ರೆ ಅವ್ರು ಸಿನಿಮಾಗಳು ಮಾಡಿದ್ದ ನೀವೆಲ್ಲ ನೋಡಿರ್ಬೋದು. ಆದರೆ ಇವತ್ತು ಅವ್ರಿಗೆ ಗೊತ್ತಿಲ್ಲ. ಈಗ ಆ್ಯಕ್ಚುಲಿ ಅವ್ರಿಗೆ ಹೇಳ್ತೀನಿ ಸ್ಟೇಜ್ ಮೇಲೆ, ಅವ್ರ ಮೊದಲನೇ ಸಿನಿಮಾ ಒಂದು ಆಂಟಿ ಪ್ರೀತ್ಸೆ ಅಲ್ವಣ್ಣ. ಅದಕ್ಕೆ ಗಾಂಧಿನಗರದಲ್ಲಿ ಸಂತೋಷ್ ಲಾಡ್ಜ್ ಅಂತ ಇದೆ, ನಮ್ಮ ವಾಸವರೇ ಅದಕ್ಕೆ ನಿರ್ದೇಶಕರು. ಅವಾಗ ನಾನು ಎತ್ಕೊಂಡೋಗಿ ಫೋಟೋ ಕೊಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಏನಕ್ಕೆ ಕೊಟ್ಟಿದ್ದೆ ಅಂದರೆ ಅವಾಗ ಪಾಪ ಎಲ್ಲ ಸೆಲೆಕ್ಟ್ ಆಗೋಗಿದ್ರು. ಅವ್ರು ಹೇಳಿದ್ರು ಇಲ್ಲ ದರ್ಶನ್ ಎಲ್ಲ ಸೆಲೆಕ್ಟ್ ಆಗ್ಬಿಡೋನು. ಸರಿ ಸರ್ ಪರವಾಗಿಲ್ಲ, ಇಲ್ಲ ಅಂದ್ರೆ ನೀನು ಫಸ್ಟ್ ಪಿಕ್ಚರಲ್ಲೇ ನಾನು ಆ್ಯಕ್ಟ್ ಮಾಡ್ತಿದ್ದೆ ನಾನು ಆಂಟಿ ಪ್ರೀತ್ಸಲ್ಲಿ. ಒಳ್ಳೇದಾಯ್ತು. ಅಲ್ಲಿಂದ ನೀವು ತಗೊಂಡ್ರೆ ನೋಡ್ರಿ, ಈಗ ಉಪೇಂದ್ರ ಸರ್ದು ರಕ್ತ ಕಣ್ಣೀರು ಆಗ್ಬೋದು, ಅನಾಥರು ಆಗ್ಬೋದು, ಎಷ್ಟು ಸಿನಿಮಾಗಳು. ಆದರೆ ಎಲ್ಲನೂ ತುಂಬ ಪ್ಯಾಷನೇಟಾಗೇ ಮಾಡಿದ್ದು. ಯಾಕಂದರೆ ಸಿನಿಮಾ ಅನ್ನೋದು ಅವ್ರಿಗೊಂಥರ ಪ್ಯಾಷನೇಟ್. ಅದು ಇಲ್ಲಾಂದರೆ ಕುರುಕ್ಷೇತ್ರ ಅಂತ ಸಿನಿಮಾ ಮಾಡ್ತಾ ಇರಲಿಲ್ಲ. ನಾನು ಸುಮಾರು ಸಲ ಕೇಳಿದೆ, ಇಷ್ಟೊಂದು ಖರ್ಚು ಮಾಡ್ತಿದೆಯಲ್ಲ, ನಿನಗೆ ಗ್ಯಾರಂಟಿ ಇದೆಯಾ ಅಂತ. ಸಿನಿಮಾ ದೊಡ್ಡದು ಅಂತ. ಈಗ ಅವ್ರು ಹೇಳಿದ್ರು ರಾಜಕೀಯ ಅಂತ. ಒಬ್ಬ ಅಣ್ಣನಾಗಿ, ಆತನಿಗೊಬ್ಬ ತಮ್ಮನಾಗಿ ಅವ್ರು ಯಾವಾಗ ಕರೆದ್ರು ಕೂಡ ನಾನು ಇಲ್ಲ ಅಂತ ಹೇಳಲ್ಲ. ಅವ್ರು ಯಾವತ್ತು ಆಮೇಲೆ ಎಲ್ಲ ಬರೀ ನೆಕ್ ಮೂಮೆಂಟಲ್ಲಿ ಹೇಳ್ತಾರೆ. ಅದು ಕೂಡ ಹೇಳ್ತೀನಿ, ಕೇಳಿಸ್ಕೊಡ್ರಿ. ನಾನೆಲ್ಲೋ ಅಲ್ಲೆಲ್ಲೋ ಪಾಪ ಯಾರಿಗೋ ಕ್ಯಾಂಪೇನಿಂಗ್ ಮಾಡ್ತಾಯಿರ್ತೀವಿ. ನಾಳೆ ಬಂದ್ಬಿಡ್ಬೇಕು, ನಾನು ಹೇಳ್ಬಿಟ್ಟಿನಿ ಟಕ್, ನಾವು ಕೇಳಿಸ್ಕೊ, ಇನ್ಯಾರಿಗೋ ಕೊಟ್ಟಿವಿ ಪಾಪ, ಅವ್ರಿಗೇನೋ ಸಬ್ಬು ಬೇಳೆ ಓಡ್ಬರ್ತೀನಿ ನಾನು. ಯಾಕಂದರೆ ಆ ಥರದೊಂದು ಸ್ನೇಹ ಬಾಂಧ ನಮ್ಮದು. ಹಂಗನ್ಬಿಟ್ಟು 24 ಗಂಟೆ ನಾವೇನು ಫೋನಲ್ಲೂ ಇರೋಲ್ಲ, ಯಾವತ್ತೋ ಒಂದಿನ. ಈಗ ಇವತ್ತು ನೋಡ್ರಿ ಕರೆಕ್ಟಾಗಿ ಏನಕ್ಕೆ ನಾನು ಮುನಿರತ್ನ ಅವ್ರನ್ನ ಒಂದು ಅಪ್ರಿಷಿಯೇಟ್ ಮಾಡ್ತೀನಿ ಅಂದರೆ, ನೀನು ಬೇಗ ಎಲ್ಲ ಬರಬೇಡಪ್ಪ, ಕರೆಕ್ಟಾಗಿ 10:30 ನೀನು ಇಲ್ಲಿರಂಗೆ ನೋಡ್ಕೊ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ 10:30 ನಾನು ಕರೆಸ್ಕೊಂಡ್ರು. ಯಾಕಂದ್ರೆ ಆ ಟೈಮಿಂಗ್ ಪಂಚಾಲಿಟಿ ಮುನಿರತ್ನ ಅವ್ರ ಹತ್ರ ಇದೆ. ಅದು ಯಾವುದೇ ಕೆಲಸದಲ್ಲಿ ಆಗ್ಬೋದು. ದರ್ಶನ್ ನನಗೆ 1ನೇ ತಾರೀಕಿಂದ 10ನೇ ತಾರೀಕು ಡೇಟ್ಸ್ ಕೊಡಂದ್ರೆ 11ನೇ ತಾರೀಕು, ಎಷ್ಟೋ ಜನ 15ನೇ ತಾರೀಕು ಕೇಳ್ಕೊಂಡಿದ್ದಾರೆ, ಇಲ್ಲ ಕೆಲಸ ಮುಗ್ದಿಲ್ಲ ಅಂತ. 1ನೇ ತಾರೀಕಿಂದ 10ನೇ ತಾರೀಕು ಕೇಳ್ಕೊಂಡಿದ್ದೀನಿ, ಅಷ್ಟರಲ್ಲಿ ದರ್ಶನ್ ಕೆಲಸ ಮುಗಿಸ್ಬೇಕು ಅಂತ. ಯಾಕಂದ್ರೆ ಅಷ್ಟೊಂದು ಪ್ಯಾಷನೇಟ್ ಇರೋಂಥವ್ರು. ಬರೀ ಮುನಿರತ್ನ ಅವ್ರು ಒಬ್ಬರೇ ಅಲ್ಲ, ನಮ್ಮ ಸ್ನೇಹಿತರಾದಂಥ ಅಶ್ವಥ್ ನಾರಾಯಣ ಅವ್ರದ್ದೊಂದು ಚಿತ್ರರಂಗಕ್ಕೊಂದು ದೊಡ್ಡ ಕೊಡುಗೆನೇ ಇದೆ. ಅವ್ರದ್ದು ವಿಜಯನಗರಲ್ಲಿ ಪದ್ಮಶ್ರೀ ಡೈರೆಕ್ಟ್ ಸಿಕ್ಕಿದ್ದು, ಈಗಲೂ ಇದೆ. ಅದು ಅವರ ಕಸಿನ್ ಆಗಬೇಕು ವಿಜಯ್ ಅವರು, ಅಲ್ಲ ಸರ್? ಯಾಕಂದರೆ ನಮ್ಮ ಜೊತೆ ಅವರು ಜೊತೆ ಮಾಡ್ಬೇಕಾದ್ರೆ ನಾನು ಒಂದೇ ಕೇಳ್ಕೊಂಡಿದ್ದು, ನಿಮ್ದಾಗಿದ್ದು ಡಯಾಗ್ನೋಸಿಸ್ ಸೆಂಟ್ರ್ ಇದೆಯಲ್ಲ, ನಮ್ಮಲ್ಲಿ ಫೈಟರ್ಗಳು ಪಾಪ ಬಿದ್ದು ಕೈಕಾಲು ಮುರ್ಕೋತಾರೆ, ಅವ್ರು ಇಲ್ಲಿ ಎಕ್ಸ್ರೇ ತೆಗ್ಸೋಕ್ಕಾಗಲ್ಲ ಅಂದಾಗ ಫ್ರೀಯಾಗಿ ಅದೊಂದು ಕೊಡ್ತಿದ್ರಿ ಸರ್. ನೋಡಿ, ನಿಮ್ಮದು ಕೊಡುಗೆ ಇದೆ ಚಿತ್ರರಂಗಕ್ಕೆ ಅವಾಗ. ಸೊ ಆ ಥರದೊಂದು ಕೆಲಸ ಮಾಡಿದವರು. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಶಿವರಾತ್ರಿ ಇಲ್ಲಿಗೆ ಬಂದಾಗೆಲ್ಲ ಕೇಳ್ಕೊಳ್ಳೋದು, ಸಮ್ಮ ಸ್ಟಾರ್ಟ್ ಆಯಿತು, ದಯಮಾಡಿ ಏನಿಡಬೇಕಪ್ಪ, ಮನೆ ಮುಂದೆ ಮನೆ ಮೇಲೆ ದಯಮಾಡಿ ನೀರಿಡಿ. ಯಾಕಂದರೆ ಪ್ರಾಣಿ ಪಕ್ಷಿಗಳು ಈಗಲೇ ಆ್ಯಕ್ಚುಲಿ ನೀರಿಲ್ಲ, ನಾವಾದರೂ ಸ್ವಲ್ಪ ನೀರು ಕುಡಿ ಅಂತ ಕೇಳ್ಕೊಬೋದು. ಪಾಪ ಕೇಳ್ಕೊಳ್ಳೋದು ದಯಮಾಡಿ ಇದೊಂದು ಮಾಡಿ. ಹಾಗೇನೆಲ್ಲ ಪಿಳ್ಳೆಗಳೆಲ್ಲ ಇದ್ರ ಎಕ್ಸಾಮ್ ಬರ್ತಾ ಇದೆ, ಚೆನ್ನಾಗಿ ಓದಿ. ಏನೇ ಹೆಚ್ಚು ಕಮ್ಮಿ ಆದರೂ ತಲೆ ಕೆಡಿಸ್ಕೋಬೇಡ್ರಿ. ಲೈಫಲ್ಲಿ ಇದಕ್ಕಿಂತ ದೊಡ್ಡ ಎಕ್ಸಾಮ್ ಇದೆ, ಅದ್ರ ಮುಂದೆ ತುಂಬ ಚಿಕ್ಕ ಎಕ್ಸಾಮು.
ದಯಮಾಡಿ ಆರಾಮಾಗೋದು ಎಂಜಾಯ್ ಮಾಡ್ಕೊಡೋದು ಎಲ್ರಿಗೂ ಒಳ್ಳೇದಾಗ್ಲಿ.